ನಾನ್ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ನಿಮ್ಮ ಜೀವನ ಚೆನ್ನಾಗಿರಬೇಕು. ಪಾಸ್ಟ್ ಬಗ್ಗೆ ಯಾವುದೇ ಡೌಟ್ಸ್ ಇರಬಾರ್ದು. ಇವರು ಎಲ್ಲನೂ ಓಪನ್ ಆಗಿ ಹೇಳ್ತಿದ್ದಾರೆ. ನಾನೇ ಮನಸ್ಸಲ್ಲಿರೋದನ್ನ ಮುಚ್ಚಿಟ್ಟು ಇವರಿಗೆ ಮೋಸ ಮಾಡ್ತಿದ್ದೀನಾ? ನಮ್ಮ ತಂದೆ ತಾಯಿಗೆ ನಾನೊಬ್ಬನೇ, ನನಗೆ ಯಾವುದೂ ಕೊರತೆ ಆಗದಿರೋ ಥರ ಬೆಳೆಸಿದ್ದಾರೆ. ಸೊ ಅವರನ್ನು ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಕನಸು. ಹೆಣ್ಮಕ್ಳ ಜೊತೆನೆ ಬೆಳೆದಿರೋ ನಿಮಗೆ ನಮ್ಮ ಮನೆಗೆ ಹೊಂದ್ಕೊಂಡು ನನ್ನ ಕನಸಿಗೆ ಹೆಗಲು ಕೊಡೋದ್ರಲ್ಲಿ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ನಾನು ಅನ್ಕೊತೀನಿ. ಹಾಗಂತ ಮನೇಲಿ ನಿಮಗೆ ಫ್ರೀಡಮ್ ಇರಲ್ಲ ಅಂತಲ್ಲ. ನಿಮ್ಗೆ ಆಸೆ ಇದ್ದರೆ ಜಾಬ್ ಮಾಡ್ಬೋದು, ಒಂದು ವೇಳೆ ಇಷ್ಟ ಇಲ್ಲ ಅಂದರೆ ಆರಾಮಾಗಿ ಮನೇಲಿರ್ಬೋದು. ಎರಡಕ್ಕೂ ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಯಾವುದೇ ತಕರಾರಿಲ್ಲ. ಇದನ್ನೆಲ್ಲ ಹೇಳ್ದೆ ನಾವು ಮದುವೆವರೆಗೂ ಮುಂದುವರಿಬಾರ್ದು ಅಂತಿದ್ದೆ. ಆದರೆ ಈಗ ಸ್ವಲ್ಪ ನೆಮ್ಮದಿ ಅನಿಸ್ತಾ ಇದೆ. ಗೌತಮ್ ನಿಮ್ಮ ಬಾಯಲ್ಲಿ ನನ್ನ ಹೆಸರು ಕೇಳಕ್ಕೆ ಚೆನ್ನಾಗಿದೆ. ಕೊನೆಗೂ ಮಾತಾಡಿದ್ರಲ್ಲ. ಏನೋ ಹೇಳಬೇಕು ಅನ್ಕೊಂಡ್ರಿ, ಹೇಳಿ. ಗೌತಮ್ ಅವರೇ, ನಂಗೆ ಸ್ವಲ್ಪ ಕೆಲಸ ಇತ್ತು, ಹೊರಗೆ ಹೋಗ್ಬೇಕಿತ್ತು. ಹೋಗಿ ಬರ್ತೀನಿ. ಹೊರಗ? ಹೌದಾ, ಸರಿ, ನಾನೇ ಡ್ರಾಪ್ ಮಾಡಲಾ? ಇಲ್ಲ ಪರವಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ಅಣ್ಣ ತಂಗಿ ನನ್ನ ಹತ್ರ ಬಂದು ಮಾತಾಡಿದಾಗಲೇ ಅಂದ್ಕೊಂಡೆ ಸಮಥಿಂಗ್ ಇಸ್ ಫಿಶಿ ಅಂತ. ಬಟ್ ಅದೇನು ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗ್ತಿದೆ. ಅಲ್ಲ, ನಿನಗೆ ಇಂಟರ್ವ್ಯೂ ಮಾಡಿರೋದು ಮೊನ್ನೆ, ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿರೋದು ನಿನ್ನೆ, ವರ್ಕ್ ಮಾಡ್ತಿರೋದು ಇವತ್ತಿಂದ. ನಿನಗೆ ಇಷ್ಟಕ್ಕೆ ಸ್ಯಾಲ್ರಿ ಅಡ್ವಾನ್ಸ್ ಬೇಕಾ? ನಾಡಿದ ಅಕ್ಕನ ಎಂಗೇಜ್ಮೆಂಟ್ ಇದೆ, ಕೈಯಲ್ಲಿ ಸ್ವಲ್ಪ ದುಡ್ಡಿದ್ರೆ ಹೆಲ್ಪ್ ಆಗುತ್ತೇನೋ ಅಂತ ಕೇಳಿದೆ. ಯೋರ್ ಪ್ರಾಬ್ಲಮ್, ಐ ಕಾಂಟ್ ಹೆಲ್ಪ್ ಇಟ್. ಅದಕ್ಕೆ ನಾನು ಹೆಂಗಸನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ನಾನು ಅವ್ರ ಕಂಪ್ನಿಗೆ ಬರೋದಲ್ಲದೆ ಅವ್ರ ಸಂಸಾರದ ಗೋಲ್ಗಳನ್ನೆಲ್ಲ ಕರ್ಕೊಂಡ್ಬರ್ತಾರೆ. ಎಲ್ಲಾನು ಒಂದೇ ತಕ್ಕಡಿಲಿಟ್ಟು ತೂಗ್ಬೇಡಿ. ಜಸ್ಟ್ ಶಟ್ ಅಪ್. ನೀನು ನೋಡ್ರೆ ಗೊತ್ತಾಗುತ್ತೆ ನಿನ್ನ ಯೋಗ್ಯತೆ ಏನು ಅಂತ. ಇಷ್ಟೆಲ್ಲ ಮಾತಾಡೋದು ನಾನು ಆಗಲೇ ಅಡ್ವಾನ್ಸ್ ಯಾರಿಗೆ ಬೇಕು ಅಂತ ಕೇಳಿದಾಗ ಯಾಕೆ ಮಾತಾಡಿದೆ ಸುಮ್ಮನೆ ಇದೆ? ಬೇರೆ ಪೇಪರ್ಸ್ಗಳ ಜೊತೆ ನಿನ್ನ ಪೇಪರ್ಸ್ನ ಸೇರಿಸಿ ನನ್ನ ಸೈನ್ ತಗೊಂಡು ದುಡ್ಡು ಹೊಡಿಯೋ ಆಸೆ ನಿನಗೆ. ಸಾಕು, ನಿಲ್ಸು. ಒಂದು ಸಣ್ಣ ಎಮೋಷನ್ಸ್ ಕೂಡ ಅರ್ಥ ಆಗಲ್ಲ ಅಂದ್ರೆ ಅದು ನನ್ ತಪ್ಪಲ್ಲ. ನಿಂಗೂ ಒಬ್ಳು ತಂಗಿ ಇದ್ದಾಳೆ, ಅವಳ ಮದ್ವೆನೂ ಮಾಡಿದ್ಯಾ. ಒಂದು ಮದ್ವೆ ಮಾಡೋದ್ರಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ ನಿನಗೂ ಚೆನ್ನಾಗಿ ಗೊತ್ತಿರುತ್ತೆ. ಅಸಂಬದ್ಧವಾಗಿ ಮಾತಾಡ್ಬೇಡ. ಸಂಬಂಧ ಇರೋದಕ್ಕೆ ಹೇಳ್ತಾ ಇರೋದು. ನಿಮ್ಮಂತ ದುಡ್ಡಿರೋರ್ಗೆ ಮದ್ವೆಲೆಲ್ಲಾನು ನೀಟಾಗಿ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಟೆನ್ಷನ್ ಆಗುತ್ತೆ. ಅಂಥದ್ರಲ್ಲಿ ನಾವು ಬಡವರು, ನಮ್ಗೆಷ್ಟು ಚಿಂತೆ ಇರಬೇಡ. ಏನೋ ಸ್ವಲ್ಪ ಕೈಯಲ್ಲಿ ದುಡ್ಡಿದ್ರೆ ಧೈರ್ಯ ಇರುತ್ತೆ. ಅದೇ ದುಡ್ಡಲ್ಲಿ ಮನೆಯವ್ರಿಗೆಲ್ಲ ಹೊಸ ಬಟ್ಟೆ ತರ್ಬೋದು ಅಂತ ಕೇಳಿದೆ ಅಷ್ಟೇ. ನಿನ್ನ ಹತ್ರ ಎಲ್ಲದಕ್ಕೂ ಒಂದು ಆನ್ಸರ್ ರೆಡಿ ಇರುತ್ತಲ್ವಾ? ಅದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡೋದು ನಿನ್ ದುರಾಭ್ಯಾಸ ಅನ್ನೋದನ್ನ ತಿಳ್ಕೊ. ಅದೇನೋ ದುಡ್ಡು ಹೊಡಿಯೋದು ಒಂದೇ ಅಲ್ಲ, ಅಷ್ಟಕ್ಕೂ ನಾನ್ ಕೇಳಿದ್ದು ಸ್ಯಾಲ್ರಿ ಅಡ್ವಾನ್ಸು, ಅದು ವಿತ್ ಅಪ್ರೂವಲ್. ನಿಮ್ ಕಂಪ್ನಿಯವರು ಅದನ್ನ ನೆಕ್ಸ್ಟ್ ಮಂತ್ ನನ್ನ ಸ್ಯಾಲ್ರಿಲಿ ಕಟ್ ಮಾಡದೆ ದಾನ ಮಾಡ್ತಿದ್ರಾ? ಅದಕ್ಕೆ ಕೆಲ್ಸಕ್ಕೆ ಸೇರಿ ಎಷ್ಟು ದಿನ ಆದ್ರೇನೋ? ಸ್ಟಾಪ್ ಇಟ್ ಮ್ಯಾನ್. ಪ್ರತಿಯೊಂದಕ್ಕೂ ನಿನಗೆ ಬ್ಯಾಕ್ ಆನ್ಸರ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ನಂಗೆ ಗೊತ್ತು. ನಿನಗೆ ಕಟ್ಕೊಳೋ ಗತಿ ಅದೋ ಗತಿ. ಐ ಕಾಂಟ್ ಇವನ್ ಇಮ್ಯಾಜಿನ್ ದಟ್. ಅದ್ರ ಚಿಂತೆ ನಿನಗೆ ಬೇಡ. ನಾನೇ ನಿನ್ನ ಹತ್ರನೇ ನನ್ನ ಮದ್ವೆ ಆಗು ಅಂತ ಬೇಡ್ಕೊಂಡ. ಹಾಗಂತ ನೀನು ನನ್ನ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಅಂತ ಸ್ಟೂಪಿಡ್ ಕೆಲಸ ನಾನು ಮಾಡೋದಿಲ್ಲ. ಏನ್ ಈ ಜಗತ್ತಲ್ಲಿ ನೀನ್ ಒಬ್ನೇ ಗಂಡ್ಸಿರೋದಾ? ನಾನ್ ಮದ್ವೆ ಆಗ್ತೀನಿ ಅಂತ ಒಂದ್ಸಲ ಅನೌನ್ಸ್ ಮಾಡಿದ್ರೆ ಸಾಕು, ಮನೆ ಮುಂದೆ ನೂಗ್ಲಾಗತ್ತೆ. ಅದೇ ನಿನ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಿರೋಳು ನಿನ್ ಕಡೆ ಮೂಸು ಕೂಡ ನೋಡಲ್ಲ, ತಿಳ್ಕೊ. ವಾಟ್ ಎ ಡೈಲಾಗ್ ಮೇಡಮ್. ಪಾಸ್ ಇರ್ಲಿಲ್ಲ ಅಂತಿದ್ರೆ ಶಿಳ್ಳೆನೆ ಹೊಡಿತಾ ಇದ್ದೆ. ನಿನಗೆ ದುಡ್ಡು ಬೇಕು, ಅದಕ್ಕೆ ನನ್ನ ಸೈನ್ ಬೇಕು ಅಂತ ಗೊತ್ತಿದ್ರು ನನ್ನ ಹತ್ರ ದಿಮಾಕ್ ಮಾತಾಡ್ತಿದ್ಯಾ? ಅದು ಹೇಗೆ ನಿನಗೆ ಅಡ್ವಾನ್ಸ್ ಸಿಗುತ್ತೋ ನೋಡೇ ಬಿಡೋಣ.
ಎಷ್ಟು ಪ್ರೀತಿ ಮಾಡ್ತಿದ್ದಾರೆ. ಅವರು ನನಗಿಂತ ಒಳ್ಳೆಯವರು. ಮನೆಯವ್ರಿಗೂ ಅವರು ತುಂಬ ಇಷ್ಟ ಆಗಿದ್ದಾರೆ. ಅಂಥ ವ್ಯಕ್ತಿಗೆ ನಾನು ಮೋಸ ಮಾಡಬಾರ್ದು. ಇವತ್ತು ವಿಕ್ಕಿಗೆ ಎಲ್ಲ ಹೇಳಿಬಿಡಬೇಕು, ಯಾವುದನ್ನು ಮುಚ್ಚಿಡಬಾರ್ದು. ಆರತಿ, ಯಾಕ್ರಿ ಕೋಪ ಮಾಡ್ಕೊಂಡಿದ್ದೀರಾ? ಅಷ್ಟಕ್ಕೂ ಕೋಪ ಮಾಡ್ಕೊಳ್ಳೋದೇ ಆದರೆ ನಾನು ಕೋಪ ಮಾಡ್ಕೊಳ್ಬೇಕು. ನಿಮ್ಮನ್ನು ಮೀಟ್ ಮಾಡೋಕ್ಕೆ ಇಷ್ಟು ಕಷ್ಟಪಡ್ತಿದ್ರೆ ನೀವು ಸಲೀಸಾಗಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀರಲ್ಲ. ನಾನು ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಗೊತ್ತಾ ನಿಮಗೆ? ರೀ, ನಾನು ಮತ್ತೆ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಗೊತ್ತಾ? ಬಂದ ವಿಷಯ ಮಾತಾಡಿ, ನಂಗೆ ಟೈಮ್ ಇಲ್ಲ, ನಾನು ಮನೆಗೆ ಹೋಗಬೇಕು. ರೀ, ಯಾಕ್ರಿ ಟಿಪಿಕಲ್ ಹುಡುಗಿದಾರ ಆಡ್ತೀರಾ? ಈಗಷ್ಟೇ ಬಂದಿದ್ದೀರಾ, ಆಗಲೇ ಹೋಗೋ ಮಾತಾಡ್ತಿದ್ದೀರಲ್ಲ. ಯಾರಾದರೂ ಪರಿಚಯದವ್ರು ನೋಡಿದ್ರೆ ತೊಂದರೆ ಆಗುತ್ತೆ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ನಂಗೆ ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ. ದಯವಿಟ್ಟು ನನ್ನ ಹಿಂದೆ ಬಂದು ಟೈಮ್ ಪಾಸ್ ಮಾಡಬೇಡಿ. ನಿಮಗೆ ಸೂಟ್ ಆಗೋ ಹುಡುಗಿನ ಹುಡುಕೊಳ್ಳಿ ಪ್ಲೀಸ್. ನಾನು ಅವತ್ತೇ ನಿಮ್ಗೆ ಹೇಳಿದ್ದೀನಿ, ನಾನು ಈ ಸಮಾಜಕ್ಕೋಸ್ಕರ ಬದುಕಲ್ಲ ಅಂತ. ಅಷ್ಟಕ್ಕೂ ನನ್ನ ಸಮಾಜ, ನನ್ನ ಪ್ರಪಂಚ ಅದೆಲ್ಲ ನೀವೇ ರೀ. ಅದೆಷ್ಟು ಸುಲಭವಾಗಿ ಬೇರೆ ಹುಡುಗಿ ಹುಡ್ಕೊ ಅಂತ ಅಂದ್ಬಿಟ್ರಿ. ಈ ಆಟ ಅನ್ನೋದು ಬಾಡಿಗೆ ಮನೆ ಅಲ್ಲ ರೀ, ಬೋರಾದಾಗೆಲ್ಲ ಚೇಂಜ್ ಮಾಡೋದಕ್ಕೆ. ಈ ಜಗತ್ತಲ್ಲಿ ನನಗೆ ಪಕ್ಕಾ ಸೂಟ್ ಆಗೋದಂದರೆ ನೀವೊಬ್ಬರೇ. ನಿಮ್ಮ ಮನಸ್ಸಲ್ಲೂ ಇದೇ ಇರೋದು. ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಯಾಕ್ರಿ ಹಿಂಗೆ ಆಡ್ತೀರಾ? ಒಂದ್ಸಲ ಸಮಾಜದಿಂದ ಹೊರಗಡೆ ಬಂದು ಯೋಚನೆ ಮಾಡಿ. ನಿಮ್ಗೆ ಯಾರು ಹೇಳಿದ್ದು ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ? ಇದನ್ನು ನಾನೇ ಹೇಳಬೇಕಾ? ಹೌದು, ಅವತ್ತು ಹೇಳ್ದಾಗೆ ಈ ಬಾಯಿ ಇದೆಯಲ್ಲ, ಇದಕ್ಕೆ ತುಂಬ ಗಾಂಚಲಿ. ಆದರೆ ಈ ಕಣ್ಗಳು ಇದಕ್ಕೆ ಸುಳ್ಳು ಹೇಳಕ್ಕೆ ಬರಲ್ಲ. ಅಪರೂಪಕ್ಕೆ ಹುಡುಗರೆಲ್ಲ ಫಿಲಾಸಫಿನ ಸ್ವಲ್ಪ ತಲೆಗೆ ಹಾಕೊಳ್ರಿ. ನಿಮ್ಗೆಲ್ಲನೂ ಹುಡುಗಾಟ ಅನಿಸುತ್ತೆ. ಅಷ್ಟಕ್ಕೂ ಈಗ ನೀವು ಅನ್ಕೊಂಡಂಗೆ ಏನೂ ಇಲ್ಲ. ಎಲ್ಲ ನಿಮ್ಮ ಭ್ರಮೆ ಅಷ್ಟೇ. ನಾನು ನಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನೇ ಮದುವೆ ಆಗೋದು. ಇದೇ ನಿಮ್ಮ ಕೊನೆ ನಿರ್ಧಾರ ಆದರೆ, ನೀವು ನನ್ನ ಲೈಫಲ್ಲಿ ಇಲ್ಲ ಅನ್ನೋದು ನಿಜ ಆದರೆ, ನನಗೆ ಲೈಫೇ ಬೇಡ. ನಾನು ಸತ್ತೋಗ್ಬಿಡ್ತೀನಿ ಆರ್ತಿ. ಪ್ಲೀಸ್ ಆರ್ತಿ. ಸಾವು ಬರೋವರೆಗೂ ನಾವು ಅದನ್ನು ಕರಿಬಾರ್ದು. ಸಾಯೋದಕ್ಕಿಂತ ಸುಲಭ ದಾರಿ ನಿಮ್ಮ ಹತ್ರ ಇದೆ ವಿಕ್ಕಿ. ನನ್ನ ಮರ್ತ್ಬಿಡಿ ಅಷ್ಟೇ. ಕಣ್ಣೀರು ಬರಲಿ ಬರಲಿ ಬರಲಿ, ಅದು ಬರಬೇಕು ಅಂತಾನೆ ಹೀಗೆ ಮಾಡಿತ್ತು. ನನ್ನ ಕಂಪ್ನಿಲಿ, ಅದು ನನ್ನ ಚೇಂಬರಲ್ಲಿ ನಿಂತ್ಕೊಂಡು ನನ್ನ ಮುಂದೆನೇ ಇಷ್ಟೊಂದು ಮಾತಾಡ್ತೀಯಲ್ಲ, ನಾನು ಬಿಟ್ಬಿಡ್ತೀನ? ನಿನ್ನ ಕಣ್ಣೀರಿಗೆ ನಾನು ಕರ್ಕೋತಿಲ್ಲ. ಆಫ್ಟರ್ ಆಲ್ 15,000 ಕೊಟ್ಟಿದ್ರೆ ಇವ್ರ ಗಂಟೇನು ಹೋಗ್ತಿತ್ತು? ಆಫೀಸಲ್ಲಿ ಇರೋದು ಒಂದೇ ಒಂದು ಹೆಣ್ಜೀವ. ಇವಳು ಕಣ್ಣಲ್ಲಿ ನೀರು ಬಂದರೆ ಆಫೀಸ್ ಉದ್ಧಾರ ಆಗುತ್ತಾ? ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಹುಡುಗಿ ಹೇಳೋದನ್ನ ಯಾವತ್ತೂ ನೋಡೋ ಇಲ್ವಾ? ಆ ಮೊಸಳೆ ಕಣ್ಣೀರನ್ನ ಹಾಗೆ ನೋಡ್ತಿರ್ಬೇಡಿ, ಕಣ್ಣು ಹೋಗ್ಬಿಡುತ್ತೆ. ಇಲ್ಲ ಬಾಸ್, ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಇರಲೇಬಾರ್ದಿತ್ತು. ಐ ಆಮ್ ಸಾರಿ ಬಾಸ್. ನಿಂತ್ಕೋ. ಏನಂದೆ ನೀನು? ಸೈನ್ ಆಗಿರೋ ಅಪಾಯಿಂಟ್ಮೆಂಟ್ ಲೆಟರ್ ಇಟ್ಕೊಂಡು ಕೆಲಸದಿಂದ ತೆಗೆದು ಹಾಕಿದ್ರೆ ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿದೆ ಅಲ್ವಾ? ನಾನೇನು ಕೆಲಸ ತೆಗೆಯೋದಿಲ್ಲ, ಡೋಂಟ್ ವರಿ. ಬಟ್ ನೀನೇ ಕೆಲಸ ಬಿಡೋ ಹಾಗೆ ಮಾಡ್ತೀನಿ. ನಾನು ನಿನಗೆ ಓಪನ್ ಚಾಲೆಂಜ್ ಹಾಕ್ತಿದ್ದೀನಿ.
ವೇದಾಂತ್ ವೆಂಚರ್ಸಲ್ಲಿ ನಿನ್ನ ಲೈಫ್ನ ಹೇಗೆ ನರ್ಕ ಮಾಡ್ತೀನಿ ಅಂದರೆ ನೀನಾಗಿ ನೀನೇ ಓಡ್ ಬಂದು ನನ್ನ ರೆಸಿಗ್ನೇಷನ್ನ ದಯವಿಟ್ಟು ತಗೊಳ್ಳಿ ಅಂತ ಕೈ ಮುಗಿದು ಕೇಳ್ಕೋಬೇಕು. ಹಾಗೆ ಮಾಡ್ತೀನಿ ನೋಡು. ಏನು ಮುಖ ನೋಡ್ತಿದ್ಯಾ? ಗೆಟ್ ಆಫ್ ಮೈ ಕ್ಯಾಬಿನ್. ನೀನು ಯಾವತ್ತೂ ಇಲ್ಲಿ ಕಾಲಿಡ್ಬೇಡ. ಔಟ್. ಅಕ್ಕ, ಸ್ಕೂಲಿಂದ ಬಂದಾಗಿಂದ ಕೇಳ್ತಿದ್ದೀನಿ, ಗೌತಮ್ ಮಾವ ಏನಂದ್ರೆ ಹೇಳೆ. ಅವ್ರು ಹೇಗೆ ಚೆನ್ನಾಗಿ ಮಾತಾಡ್ತಾರಾ ಇಲ್ಲ ನೀನೇ ಮೊದಲು ಮಾತಾಡ್ತೀಯಾ? ಏಯ್, ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನೇ ಆಗ್ಬೇಕಾಗಿದೆ? ನನಗಲ್ಲಮ್ಮ, ಅದಿತಿ ಅಕ್ಕ ಮುಂದೆ ನಮಗೂ ಬೇಕಾಗುತ್ತೆ ತಿಳ್ಕೊಂಡಿರು ಅಂತ ಹೇಳಿದ್ಲು. ಹಾ, ಒಳ್ಳೇದೇನು ಹೇಳ್ಕೊಡದೇ ಇದ್ರು ನಿಮ್ಮ ಅಕ್ಕ ಇಂಥ ಕೆಟ್ಟ ಬುದ್ಧಿಗಳನ್ನೆಲ್ಲ ಹೇಳ್ಕೊಡ್ತಾಳೆ. ಮನೇಲಿ ಒಂದು ರಾಶಿ ಕೆಲಸ ಬಿದ್ದಿದೆ, ಒಂದನ್ನು ಮಾಡದೆ ಎಲ್ಲಿ ಹಾಳಾಗೋಗಿದ್ದಾಳೆ ಅವಳು. ಕೆಲ್ಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅನ್ನೋದೇ ಅವಳ ಪಾಲಿಸಿ. ಪಕ್ಕದ ಮನೆ ಅಂಬುಜಾ ಆಂಟಿ ಮನೆಗೆ ಹೋಗಿ ಅಲ್ಲಿ ಟಿಕ್ ಟಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡಕ್ ಹೋಗಿದ್ದಾಳೆ. ಏನ್ ಕರ್ಮನೋ ಏನೋ ಈ ಟಿಕ್ ಟಾಕ್ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಏನ್ ಹೇಳಕ್ಕ, ಬಾವ ಏನ್ ಕೇಳಿದ್ರು? ರಂಗೋಲಿ, ಹಾಡು, ಡ್ಯಾನ್ಸು ಎಲ್ಲ ಬರುತ್ತಾ ಅಂತ ಕೇಳಿದ್ರಾ? ಹಾಡು ಹಾಡ್ಸಿದ್ರಾ? ಅಯ್ಯೋ ಹೇಳಕ್ಕ, ಇಲ್ಲ ಅಂದ್ರೆ ಅದಿತಿ ಅಕ್ಕ ನೋಡಕ್ ಬಂದಾಗ ಏನೇನೋ ಮಾತಾಡಿ ಎಡ್ವಟ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಏ ಅಂಜು, ಚೋಟುದ್ದ ಇಲ್ಲ, ಎಷ್ಟೇ ಮಾತಾಡ್ತೀಯಾ? ಯಾವಾಗ್ಲೂ ಓದ್ಕೊಂಡಿರೋ ಪುಸ್ತಕದ ಹುಳ ನೀನು. ಬಂದ್ಬಿಟ್ಲು ಬೇಡ್ದಿರೋ ವಿಚಾರ ಮಾತಾಡ್ಕೊಂಡು. ಎದ್ದೋಗೆ ಇಲ್ಲಿಂದ. ಅಮ್ಮ ನೋಡಮ್ಮ ಅಮ್ಮ ಅಕ್ಕನ. ಅಯ್ಯೋ, ಯಾಕಮ್ಮ ಅಕ್ಕನ ಗೋಳಿಕೋತ್ಯಾ? ಅವಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅಯ್ಯೋ ಅಕ್ಕ ಇಲ್ಲೇ ಇರಬೇಕಾಗಿತ್ತು ಅಂತ ಕೊರಗ್ತೀಯ. ಆ ಆರ್ತಿನ ಗೋಳಿಕೋಬೇಡ ಪುಟ್ಟ, ನಿನ್ ಜಾಣ ಮರಿಯಲ್ಲ. ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಇರು ಹಂಗಾದ್ರೆ. ಅಮ್ಮ ಹೋಗಿ ಕೈಕಾಲು ಮುಖ ತೊಳ್ಕೊಂಬಮ್ಮ. ಇವತ್ತೆರಡು ಚೆನ್ನಾಗಿರೋ ಪಲ್ಯ ಮಾಡೋಣ. ಆರ್ತಿ, ತರಕಾರಿ ಹೆಚ್ಕೊ ಬಾ. ಕಂದ ಬಾ. ಪುಟ್ಟ, ಏನಾಯ್ತು ಅಮ್ಮ? ಮುಖ ಯಾಕೆ ಸಪ್ಪಗಿದೆ? ಹಾಗೇನಿಲ್ಲಪ್ಪ. ಹಾಗೇನಿಲ್ಲಪ್ಪ ಅಂದ ತಕ್ಷಣ ನಾನು ನಂಬಿಡ್ತೀನ? ನನಗೆ ನಿಮ್ಮ ಮುಖ ನೋಡಿದ ತಕ್ಷಣ ಎಲ್ಲ ಗೊತ್ತಾಗುತ್ತೆ. ಅದರಲ್ಲೂ ನಿನ್ನ ಮುಖ ಕನ್ನಡಿ ಇದ್ದಾಗೆ. ನಿನಗೆ ಒಳಗೊಂದು ಹೊರಗೊಂದು ಮಾಡೋದಕ್ಕೆ ಬರೋದಿಲ್ಲ. ನಿನ್ನ ಮನಸ್ಸಲ್ಲಿ ಏನಿರುತ್ತೋ ಅದು ನಿನ್ನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಯಾಕೆ ಪುಟ್ಟ, ಏನಾಯಿತು? ಅಕ್ಕನ ಎಂಗೇಜ್ಮೆಂಟ್ಗೆ ಅಂತ ಸ್ಯಾಲ್ರಿ ಅಡ್ವಾನ್ಸ್ ಕೇಳಿದ್ನಪ್ಪ, ಆದರೆ ಆಗಲ್ಲ ಅಂದ್ಬಿಟ್ರು. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಮನೇಲಿ ಎಲ್ರಿಗೂ ಹೊಸ ಬಟ್ಟೆ ಸರ್ಪ್ರೈಸ್ ಆಗಿ ತರೋಣ ಅಂತ ಅನ್ಕೊಂಡಿದ್ದೆ, ಆದರೆ ಆಗಲೇ ಇಲ್ಲ. ಅದಿತಿ ಅಂಜು ಬಟ್ಟೆ ಕೇಳಿದಾಗ ಅಮ್ಮ ಹಳೇದನ್ನೇ ಹಾಕು ಅಂತ ಅಂದ್ಲು. ಬೇಜಾರಾಯ್ತಪ್ಪ. ಅಡ್ವಾನ್ಸಲ್ಲಿ ಸ್ವಲ್ಪ ಮಿಕ್ಕಿದ್ರೆ ನಿಮಗೆ ಕೊಡೋಣ ಅಂತಿದ್ದೆ, ಆದರೆ ನನ್ನ ಪ್ಲಾನ್ ಯಾವುದೂ ವರ್ಕೌಟೇ ಆಗಲಿಲ್ಲಪ್ಪ. ಕಂದ, ಕೆಲವು ಸಲ ಪರಿಸ್ಥಿತಿಗಳು ನಮ್ಮ ಕೈ ಮೀರಿ ಹೋಗಿರ್ತವೆ. ಆಗ ನಾವೇನು ಮಾಡೋಕ್ಕಾಗೋದಿಲ್ಲ. ಬದುಕು ನಮ್ಮನ್ನು ಹೇಗೆ ನಡೆಸ್ಕೋತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಬದುಕನ್ನು ಹೇಗೆ ತಗೋತಾ ಇದ್ದೀವಿ ಅನ್ನೋದು ಮುಖ್ಯ. ಈಗ ನೀನೇ ನೋಡು, ಅಡ್ವಾನ್ಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡಿದ್ದೆ. ಆದರೆ ನಮಗೆ ಆ ವಿಷಯನೇ ಗೊತ್ತಿರಲಿಲ್ಲ. ಹಾಗಾಗಿ ಈಗೇನು ನಡೀತಾ ಇದೆಯೋ ಅದೇ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇರೋದ್ರಲ್ಲೇ ಖುಷಿ ಪಡಬೇಕಲ್ಲಮ್ಮ. ಆದರೂ ಅಪ್ಪ, ಅದು ನಿನ್ನ ಮಾತು ಕೇಳಿ ನನಗೆ ತುಂಬ ಖುಷಿ ಆಯ್ತಮ್ಮ. ಈ ವಯಸ್ಸಿನಲ್ಲೇ ದುಡಿದು ಅದನ್ನು ಮನೆಯವ್ರಿಗೋಸ್ಕರ ಉಪಯೋಗಿಸ್ಬೇಕು, ನಮ್ಮನ್ನೆಲ್ಲ ಖುಷಿಯಾಗಿಡಬೇಕು ಅಂತ ಅನ್ಕೋತಾ ಇದೆಯಲ್ಲ, ಅದೇ ದೊಡ್ಡ ವಿಷಯ. ದುಡಿಮೆನ ಯಾವಾಗಲೂ ಬರೀ ಜವಾಬ್ದಾರಿ ಥರ ನೋಡಬಾರ್ದು. ಮುಂದೆ ನಿನಗೂ ಒಳ್ಳೆ ಸಂಬಳ ಬರುತ್ತೆ. ಅದರಲ್ಲಿ ನಿನಗೆ ಅಗತ್ಯ ಇದ್ದಷ್ಟು ಉಳಿಸಿ ಮಿಕ್ಕಿದ್ದನ್ನು ನಿನ್ನ ಸಂತೋಷಕ್ಕೂ ಬಳಸು. ಯಾಕೆಂದರೆ ಸಂತೋಷ ಅನ್ನೋದು ನಾವು ಎಷ್ಟಕ್ಕೆ ಬಾಳ್ತೀವಿ ಮತ್ತು ಎಷ್ಟು ಕೂಡಿಟ್ಟಿದ್ದೀವಿ ಅನ್ನೋದ್ರ ಮೇಲಿಲ್ಲ. ಅದು ಹಾಗಲ್ಲ ಅಪ್ಪ. ಅಮ್ಮು, ನೀನು ಮಾಡೋ ಪ್ರಯತ್ನ ಮಾಡಿದ್ಯಾ.
ಅದ್ರ ಮೇಲೂ ಬೇಜಾರಾಗೋದ್ರಲ್ಲಿ ಏನೇನೂ ಅರ್ಥ ಇಲ್ಲ. ಹಣಕಾಸಿನ ಬಗ್ಗೆ ನೀನೇನು ಚಿಂತೆ ಮಾಡಬೇಡಕ್ಕಂದ. ನಾನಿನ್ನೂ ರಿಟೈರ್ ಆಗಿಲ್ಲ. ನಾನಿರೋವರೆಗೂ ನೀವು ಅದ್ರ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಏ ಏನು ನಿನ್ನ ಅವಸ್ಥೆ? ನೀನ್ ಈ ತರ ಕಣ್ಣೀರ್ ಹಾಕೊಂಡು ನಿಂತ್ರೆ ಅವ್ರು ನಿನಗೆ ಸಿಗ್ತಾರ? ಅವ್ರ ಆಸೆ ಬಿಟ್ಟಾಕು. ಆ ದೇವರೇ ಬಂದ್ರು ಅವ್ರು ನಿಂಗೆ ದಕ್ಕಲ್ಲ. ನಿನ್ಗೇನೋ ಗೊತ್ತು ನನ್ನ ಪ್ರೀತಿ ಬಗ್ಗೆ, ನನ್ನ ಆರ್ತಿ ಬಗ್ಗೆ. ಆರ್ತಿ ಅವರು ನನಗೋಸ್ಕರ ಮನ್ಸು ಬದಲಾಯಿಸ್ತಾರೆ, ಅದು ನನಗೆ ಗೊತ್ತು. ಮದುವೆ ಫಿಕ್ಸ್ ಆಗಿದೆ ಅಷ್ಟೇ, ಮದುವೆನೇ ಆಗೋಗಿಲ್ಲ. ಹೋಗಿ ನಿನ್ ಮುಖನ ಕನ್ನಡಿಲಿ ನೋಡ್ಕೊ. ಹೇಗಿದ್ದವನು ಹೇಗಾಗೋಗಿದ್ಯಾ? ಪಾರಿ ಒಳ್ಳೆ ತರ ಜಾಲಿಯಾಗಿ ಹಾರಾಡ್ಕೊಂಡಿದ್ದೆ, ಈಗೊಳ್ಳೆ ಗೂಬೆ ತರ ಆಗಿದೆಯಲ್ಲ. ಇದೆಲ್ಲ ಬೇಕಿತ್ತ ನಿನಗೆ? ನಾನೇನ್ ಮಾಡ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ನನ್ನನ್ನು ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಕನ್ಫ್ಯೂಸ್ ಮಾತ್ರ ಮಾಡಬೇಡ. ನಂದು ಪ್ಯೂರ್ ಲವ್, ಅದು ನನಗೆ ಸಿಕ್ಕೇ ಸಿಗುತ್ತೆ. ತಾಗಳಪ್ಪ. ಹುಡುಗಿರ್ ಚಾರ್ ಬಿದ್ದಾಗ ಕೈ ಕೊಡಬಾರ್ದು, ಹುಡುಗರು ಲವಲ್ ಬಿದ್ದಾಗ ಹೆಗ್ಲು ಕೊಡಬಾರ್ದು ಅನ್ನೋದನ್ನೇ ಮರ್ತೋಗಿದ್ದೆ. ಲವ್ ಆರ್ತಿನೇ ಹೇಳಿಲ್ವಾ ನಿನಗೆ? ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾಳೆ. ಇನ್ನೇನ ನಿಂದು? ಸ್ಟಡಪ್. ಇನ್ ಒಂದೇ ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಆರ್ತಿಯವ್ರಿಗೂ ನಾನಂದ್ರೆ ಇಷ್ಟ ಕಣೋ. ಅವ್ರ ಮಾತಲ್ಲಿ ಏನೇ ಹೇಳಿದ್ರು ಅದನ್ನ ನಾನು ನಂಬಲ್ಲ. ಆದ್ರೆ ಹಾಗೆ ಹೇಳುವಾಗ ಅವ್ರ ಕಣ್ಣಲ್ಲಿ ತಳಮಳ, ಅಸಹಾಯಕತೆ ಎಲ್ಲ ಇತ್ತು. ಅಷ್ಟು ಸಾಕಣೋ ನಡೀತಿರೋ ಮದುವೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋಕೆ. ನಿಜವಾಗ್ಲೂ ಅವ್ರು ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಅವತ್ತು ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಅಂದಾಗ ಅವ್ರು ಯಾಕೆ ಹೇಳಲಿಲ್ಲ? ನನ್ನ ಪ್ರೀತಿ ನಿನ್ಗೆ ಅರ್ಥ ಆಗಲ್ಲ ಬಿಡು. ಪ್ರೀತಿ ನಿನ್ಗೆ ಅರ್ಥ ಆಗಿಲ್ಲ ಅಂದಮೇಲೆ ಮತ್ತೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಜಸ್ಟ್ ಗೆಟ್ ಲಾಸ್ಟ್. ಮತ್ತೆ ಡಿಸ್ಟರ್ಬ್ ಮಾಡ್ತೀಯಾ? ಹೊಟ್ಟೋಗೋನ್ಲಿಲ್ವಾ? ರಾಜ ನೀನಾ? ಗೊತ್ತಿತ್ತು ಕಣೋ, ನೀನು ಆಡ್ತಿದ್ದನ್ನು ನೋಡೇ ಅನ್ಕೊಂಡೆ ಇದು ಪಕ್ಕ ಲವ್ ಕೇಸೆ ಅಂತ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಈ ಲವ್ ಗಿವ್ ಲವ್ ಸಿನಿಮಾದಲ್ಲಿ ಚಂದ, ರಿಯಲ್ ಲೈಫಲ್ಲಿ ಅಲ್ಲ ಅಂತ. ಅದರಲ್ಲಿ ಇರೋದು ಕೇವಲ ನೋವು ಅಷ್ಟೇ. ಅಗ್ರಜ, ಒಂದೆರಡು ಲವ್ ಫೇಲ್ಯೂರ್ ಸ್ಟೋರಿ ಕೇಳಿ ಕನ್ಕ್ಲೂಷನ್ಗೆ ಬರಬೇಡ. ಲವ್ ಅಲ್ಲಿ ಸ್ಯಾಡ್ ಎಂಡ್ ಅಂತ ಇರೋದೇ ಇಲ್ಲ. ಇನ್ ಕೇಸ್ ಇತ್ತು ಅಂದ್ರೆ ಅದು ಪ್ಯೂರ್ ಲವ್ವೇ ಅಲ್ಲ. ಮುಂದೊಂದು ದಿನ ನೀನು ಲವ್ ಅಲ್ಲಿ ಬಿದ್ದೇ ಬೀಳ್ತೀಯ, ಅವಾಗ ಗೊತ್ತಾಗತ್ತೆ. ಅವಾಗ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನಾ? ನೆವರ್ ಎವರ್ ಅಂಡ್ ನೆವರ್. ಹೋಗ್ಲಿ, ನೀನು ಲವ್ ಮಾಡ್ತಿರೋ ಹುಡುಗಿ ಹೆಸರು ಹೇಳು. ಅಮ್ಮನಿಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ. ನಿನ್ನ ಮುಂಚಿನ ಥರ ಮಾಡಬೇಕು. ಟೆಲ್ ಮಿ, ಹೂಸ್ ಇಟ್ ಗರ್ಲ್?